ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಮೂಡಣ ಪಡುವಣಕ್ಕೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಒಂದು ಒಳ್ಳೆ ಪ್ಲೇಸಿಗೆ ಬಂದಿದ್ದೀನಿ. ಈ ಜಾಗನ ನಾನು ಆಲ್ರೆಡಿ ನೋಡಿದೆ. ಸೊ ನೋಡಿಬಿಟ್ಟು ಏನನ್ನಿಸ್ತು ಅಂದರೆ ಇದು ವಿಡಿಯೋ ಮಾಡಿ ರೆಕಾರ್ಡ್ ಮಾಡಿ ನಮ್ಮೆಲ್ಲ ವೀಕ್ಷಕರಿಗೂ ತೋರಿಸಲೇಬೇಕು ಅನ್ನಿಸ್ತು. ಸೊ ಹಾಗಾಗಿ ನಿಮಗೆಲ್ಲರಿಗೂ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಬೆಂಗಳೂರನ್ನ ನಾವು ಗಾರ್ಡನ್ ಸಿಟಿ ಅಥವಾ ಉದ್ಯಾನ ನಗರಿ ಅಂತ ಏನು ಕರಿತೀವಿ, ಅದಕ್ಕೆ ಹೇಳಿ ಮಾಡಿಸೋಂಥ ಜಾಗ ಸ್ನೇಹಿತರೆ. ಏನು ಈ ಜಾಗದಿಂದ ಅಂದರೆ ಈ ಥರದ್ದು ತುಂಬ ಜಾಗಗಳು ಇರೋದ್ರಿಂದ ಬೆಂಗಳೂರಿಗೆ ಗಾರ್ಡನ್ ಸಿಟಿ ಅಂತ ಕರಿತಾ ಇರೋದು. ಸೊ ಈ ಥರದ್ದು ಇನ್ನೂ ಜಾಸ್ತಿ ಆಗಲಿ ಅನ್ನೋದು ನನ್ನ ಅಭಿಲಾಷೆ. ಕೆಲವ್ರಿಗೆ ತುಂಬ ಗೊತ್ತಾಗಿರುತ್ತೆ, ಇಷ್ಟು ತೋರಿಸ್ತಿದ್ದಂಗೆ ಗೊತ್ತಾಗಿರುತ್ತೆ ಇದು ಯಾವ ಜಾಗ ಇರ್ಬೋದು ಅಂತೇಳಿ. ನಿಮಗೆ ಹೇಳ್ತಾ ಹೋಗ್ತೀನಿ ಇದು ಯಾವ ಜಾಗ ಏನು ಅಂತೆಲ್ಲ. ನೋಡಿ ಅಷ್ಟೇ, ಕೊನೆವರೆಗೂ ನೋಡ್ತಾ ಇರಿ. ನೋಡಿ ಸ್ನೇಹಿತರೆ, ಅಲ್ಲಿ ದೂರದಲ್ಲಿ ಒಂದು ಜಿರಾಫೆ ಇದೆ, ಅಕ್ಕಪಕ್ಕ ಸ್ವಲ್ಪ ಜಿಂಕೆಗಳೆಲ್ಲ ಇದ್ದಾವೆ. ಅಂದರೆ ಇವೇನು ನ್ಯಾಚುರಲ್ ಆಗಿರೋದಲ್ಲ, ಇದು ಮಾಡಿರೋದು ಮಕ್ಕಳಿಗೆ ಇಷ್ಟ ಆಗಲಿ ಅಂತೇಳಿ. ಸ್ನೇಹಿತರೆ, ಇದೊಂದು ಪಾರ್ಕು. ಈ ಪಾರ್ಕ್ ಬಂದುಬಿಟ್ಟು ನಮ್ಮ ಬಸವನಗುಡಿಯಲ್ಲಿ ಬರುತ್ತೆ. ಬಸವನಗುಡಿಯಲ್ಲಿ ಏನು ದೊಡ್ಡ ಬಸವಣ್ಣ ದೇವರು ಇದೆಯಲ್ಲ, ಅದ್ರ ಪಕ್ಕದಲ್ಲೇ ಬರುತ್ತೆ. ಅದಕ್ಕೆ ಅಂಟ್ಕೊಂಡಂಗೆ ಇದೆ. ಈ ಪಾರ್ಕ್ನ ಬ್ಯೂಗೋಲ್ ರಾಕ್ ಪಾರ್ಕ್ ಅಂತ ಕರೀತಾರೆ, ನೆನ್ಪಿಟ್ಕೊಳ್ಳಿ. ಇದನ್ನ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ಆಮೇಲೆ ಹೆಸರನ್ನ. ದಯವಿಟ್ಟು ನೀವು ಈ ಕಡೆ ಬಂದಾಗ, ಅಂದರೆ ದೊಡ್ಡ ಬಸವಣ್ಣ ಅಥವಾ ದೊಡ್ಡ ಗಣಪತಿ ನೋಡೋಕೆ ಬಂದಾಗ ಇಲ್ಲಿ ಬಂದು 1 ಅವರ್ ಕೂತ್ಕೊಂಡು ರೆಸ್ಟ್ ಮಾಡೋಗಿ. ತುಂಬ ನಿಮಗೆ ಕಾಮಾಗಿದೆ ಪ್ಲೇಸ್. ಇದು ತುಂಬ ಇಷ್ಟ ಆಗುತ್ತೆ. ನನಗಂತೂ ಈ ಜಾಗ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ನಾನು ಇದನ್ನ ರೆಕಾರ್ಡ್ ಮಾಡಿ ನಿಮಗೆಲ್ಲ ತೋರಿಸ್ತಾ ಇರೋದು. ನೋಡಿ ಇಲ್ಲಿ ಕಾಣಿಸ್ತಿದೆ, ಈಗ ಹತ್ತಿರದಿಂದ ತೋರಿಸ್ತೇನೆ ಜಿಂಕೆಗಳನ್ನ. ಜೂಮ್ ಮಾಡಿ ತೋರಿಸ್ತೀನಿ ನೋಡಿ. ಸರಿ, ಮುಂದೆ ಹೋಗೋಣ ಬನ್ನಿ. ಇಲ್ಲಿ ನೋಡಿ ಎಷ್ಟು ಅದ್ಭುತವಾಗಿದೆ ಮರಗಳು. ತುಂಬ ಹಳೆ ಮರಗಳು ಇದ್ದಂಗಿದೆ ಇವೆಲ್ಲ. ತುಂಬ ಎತ್ತರಕ್ಕೆ ಬೇರೆ ಬೆಳ್ಕೊಂಡಿದ್ದಾವೆ. ಹಚ್ಚ ಹಸಿರಾಗಿದೆಯಪ್ಪ. ಇದು ಬೇಸಿಗೆ ಆ್ಯಕ್ಚುಲಿ, ಮೇ ತಿಂಗಳು. ನೋಡಿ ಮೇ ತಿಂಗಳಲ್ಲಿ ಎಷ್ಟು ಬಿಸಿಲಿದೆ. ಆ ಬಿಸಿಲಲ್ಲಿ ಇಲ್ಲಿ ಬಂದಿದ್ದೀನಿ ನಾನು. ಸ್ವಲ್ಪ ಕೂಡ ನನಗೆ ಬಿಸಿಲು ಇದೆ ಅಂತಲೇ ಅನ್ನಿಸ್ತಾ ಇಲ್ಲ. ಆ ಥರ ಇದೆ ಇಲ್ಲಿ ಒಂದು ವಾತಾವರಣ. ದಯವಿಟ್ಟು ಇಲ್ಲಿಗೆ ಬಂದರೆ, ಒಂದು ಫ್ಯಾಮಿಲಿ ಸಮೇತ ಬಂದರೆ, ಏನಾದರೂ ಮಕ್ಕಳಿದ್ರೆ ಕರ್ಕೊಬನ್ನಿ. 1 ಅವರ್ 2 ಅವರ್ ಇದ್ದೋಗಿ ನಿಮಗೆ ಒಂಥರ ಪೀಸ್ಫುಲ್ ಅನಿಸುತ್ತೆ ಮನಸ್ಸು. ನೋಡಿ ಹೇಗಿದೆ ಹಳೆ ಮರಗಳು, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸ್ನೇಹಿತರೆ, ಇಲ್ಲೇನು ಈ ಪಾರ್ಕಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಲ್ಲ ನಾನು ಹೋಗ್ತಾ ಇದ್ರೆ ನಾನು ಅದೇ ಕಾಡಲ್ಲಿ ಹೋಗ್ತಿದ್ದೀನೋ ಪಾರ್ಕಲ್ಲಿ ಹೋಗ್ತಿದ್ದೀನೋ ಒಂದು ಗೊತ್ತಾಗ್ತಿಲ್ಲ. ಅಂದರೆ ವ್ಯತ್ಯಾಸನೇ ಗೊತ್ತಾಗ್ತಿಲ್ಲ, ಹಾಗಿದೆ. ಸೊ ಇಲ್ಲಿರೋ ವ್ಯವಸ್ಥೆ ನೋಡಿ, ಅಂದರೆ ನೀಟಾಗಿರೋ ರಸ್ತೆ ಇದೆಲ್ಲ ನೋಡಿದರೆ ನನಗನ್ಸುತ್ತೆ, ಅಂದರೆ ನನಗೆ ಅವಾಗ ಅನಿಸುತ್ತೆ ನಾನು ಪಾರ್ಕಲ್ಲಿದ್ದೀನಿ ಅಂತ. ಇಲ್ಲದೆ ಹೋದರೆ ಕಾಡಲ್ಲಿದ್ದೀನಿ ಅನ್ನೋ ರೀತಿಲೇ ಅನಿಸ್ಬಿಡುತ್ತೆ. ಇನ್ನು ಮುಂದೆ ಹೋಗೋಣ ಬನ್ನಿ. ಇಲ್ಲಿ ನೋಡಿ, ಈ ಪಾರ್ಕಲ್ಲಿ ಒಳ್ಳೆ ಕನ್ನಡದ ಕಂಪು ಎದ್ದು ಕಾಣಿಸ್ತಾ ಇದೆ ಸ್ನೇಹಿತರೆ. ಕೆಂಪು ಹಳದಿ ಕಲರ್ ಆಗಿರ್ಬೋದು. ಇಲ್ಲಿ ನೋಡಿ ಮುಂದೆ ಒಂದು ನಿಮಗೆ ಬಿಲ್ಡಿಂಗ್ ಥರ ಕಾಣಿಸ್ತಾ ಇದೆಯಲ್ಲ. ಸೊ ಅಂದರೆ ಇದು ಬಿಲ್ಡಿಂಗ್ ಅಲ್ಲ, ಅಂದರೆ ಒಂದೇ ಒಂದು ದೊಡ್ಡ ಕಟ್ಟಡ ಥರ, ಏನು ಮನೆ ಥರ ರೂಮ್ ಥರ ಏನಿಲ್ಲ. ಇದು ಓಪನ್ ಸ್ಪೇಸಲ್ಲಿದೆ. ಇದು ಇಲ್ಲಿ ನಮ್ಮ 8 ಜನ ಕವಿಗಳು, ಅಂದರೆ ಈ ಜ್ಞಾನಪೀಠ ಪ್ರಶಸ್ತಿನ ಗೆದ್ದಿದ್ದಾರಲ್ಲ ವಿನ್ನರು, ಅವರ ಒಂದು ಭಾವಚಿತ್ರಗಳನ್ನ ಇದು ಮಾಡಿದ್ದಾರೆ ಇಲ್ಲಿ. ನೋಡಿ, ಇದು ನಮ್ಮ ಕುವೆಂಪು ಆಗಿರ್ಬೋದು, ದ ರಾ ಬೇಂದ್ರೆ ಆಗಿರ್ಬೋದು, ಆಮೇಲೆ ಶಿವರಾಮ್ ಕಾರಂತು, ಮಾಸ್ತಿ ವೆಂಕಟೇಶ ಅಯ್ಯಂಗಾರು, ವಿ.ಕೆ. ಗೋಕಾಕು, ಯು.ಆರ್. ಅನಂತಮೂರ್ತಿ, ಗಿರೀಶ್ ಕಾರ್ನಾಡು, ಚಂದ್ರಶೇಖರ್ ಕಂಬಾರು, ಹೀಗೆ ಎಲ್ಲರದು ಇಲ್ಲಿ ಇದೆ ಸ್ನೇಹಿತರೆ. ಎಲ್ಲರ ಫೋಟೋಗಳು ಇದ್ದಾವೆ. ನೋಡಿ ಹೇಗಿದೆ ಪಾರ್ಕು, ಎಷ್ಟು ನೀಟಾಗಿದೆ. ನೀಟಾಗಿ ಕೂಡ ಮೇಂಟೈನ್ ಮಾಡಿದ್ದಾರೆ. ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ. ನಮ್ಮ DVG ಅವರ ಕಗ್ಗಾನು ಇಲ್ಲಿ, ಅಂದರೆ ಏನು ಪಕ್ಕದಲ್ಲಿ ಬೋರ್ಡ್ಗಳು ಕಾಣಿಸ್ತಿದ್ವಲ್ಲ, ರೆಡ್ಡು ಗ್ರೀನು. ಸೊ ಇದರಲ್ಲಿ DVG ಅವರ ಕಗ್ಗ ಇದೆ. ಇಲ್ಲಿ ಕೆಲವೊಂದು ಸಾಲುಗಳನ್ನ ಹಾಕಿದ್ದಾರೆ ನೋಡಿ. ಇಲ್ಲಿ ಬನ್ನಿ, ಮತ್ತೆ ತೋರಿಸ್ತೀನಿ ಇದನ್ನ. ನೋಡಿ, ನಮ್ಮ ಗಿರೀಶ್ ಕಾರ್ನಾಡ್ ಫೋಟೋ ಅದು, ಆ ಕಡೆ ಇರೋದು ಕಾರಂತರು. ಹಿಂಗೆ ಪ್ರತಿಯೊಬ್ಬರದು ಫೋಟೋಗಳು ಹಾಕಿದ್ದಾರೆ ಇಲ್ಲಿ. ಜೊತೆಗೆ ಮರ ಗಿಡಗಳನ್ನ ಮಾತ್ರ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ.
ನಾನು ಆ್ಯಕ್ಚುಲಿ ಮಧ್ಯಾಹ್ನ ಬಿಸಿಲಲ್ಲಿ ಇರೋದಿಲ್ಲ, ನನಗೆ ಬಿಸಿಲೇ ಅನ್ನಿಸ್ತಾ ಇಲ್ಲ ಸ್ವಲ್ಪನೂ. ನೋಡಿ ಈ ಚಿತ್ರನ ಎಷ್ಟು ತುಂಬ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ. ಒಂದು ತಾಯಿಯಿಂದ ಮಕ್ಕಳು ಹೋಗ್ತಿರೋದು ಅಥವಾ ಒಂದು ಟೀಚರಿಂದ ಮಕ್ಕಳು ಹೋಗ್ತಿರೋದು ಗೊತ್ತಾಗ್ತಿಲ್ಲ, ಬಟ್ ನೋಡೋದಕ್ಕೆ ಮಾತ್ರ ಒಳ್ಳೆ ತುಂಬ ಚೆನ್ನಾಗಿದೆ. ನೋಡಿ ಇದು ಮುಂದ್ಗಡೆಯಿಂದ ಈ ಥರ ಕಾಣಿಸುತ್ತೆ, ಒಂಥರ ಸಭಾಂಗಣ ಇದ್ದಂಗೆ. ಹೊರಗಡೆ ಅಂದರೆ ಹೊರಗಡೆ ಪ್ರದೇಶದಲ್ಲಿದೆ ಅಷ್ಟೇ ಇದು. ನೋಡಿ ಇದು ಕುತ್ಕೊಳಕ್ಕೆ ಜಾಗ, ಇಲ್ಲಿ ಏನು ತೋರಿಸ್ತಿದ್ದೀನಲ್ಲ ಈ ಕಡೆ ಲೆಫ್ಟ್ ಸೈಡಲ್ಲಿ, ಇವು ಬಂಡೆಗಳನ್ನ ಅಂದರೆ ಕಲ್ಲುಗಳನ್ನ ಜೋಡಿಸಿ ಮಾಡಿರೋದು. ಯಾವುದೇ ರೀತಿ ಬೇರೆ ಏನು ಯೂಸ್ ಮಾಡಿಲ್ಲ, ಸಿಮೆಂಟು ಕಲ್ಲು ಅಷ್ಟೇ. ಅದು ಮುಂದ್ಗಡೆ ಇಲ್ಲಿ ಕೂತ್ಕೊಳ್ಳೋದು, ಇಲ್ಲಿ ಮುಂದ್ಗಡೆ ನೋಡೋದು. ಒಂದು ಕನ್ನಡೋತ್ಸವ ನಡೀತು ಅಂದರೆ ಇಲ್ಲಿ ಕೂತು ನೋಡೋದು, ಆ ಥರ. ಇಲ್ಲಿ ಫಂಕ್ಷನ್ ನಡೀತಿ ಈ ಸೈಡ್ ರೈಟ್ ಸೈಡಲ್ಲಿ, ಇಲ್ಲಿ ಕೂತ್ಕೊಂಡು ನೋಡೋದಕ್ಕೆ. ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಹಕ್ಕಿಗಳ ಚಿಲಿಪಿಲಿ ಶಬ್ದ ಕೇಳಿಸ್ತಾ ಇದೆ ಅನಿಸುತ್ತೆ ಸ್ನೇಹಿತರೆ. ನೋಡಿ ಅಲ್ಲಿ ದೂರದಲ್ಲಿ ಒಂದು ಮನೆ ಥರ ಕಟ್ಟಿದ್ದಾರೆ, ಅಂದರೆ ತಂಗುದಾನ. ಸ್ವಲ್ಪ ಹೊತ್ತು ನೀವು ಕೂತ್ಕೊಂಡು ವಿಶ್ರಮಿಸಿ ಹೋಗ್ಬೋದು ಆ ಜಾಗದಲ್ಲಿ. ನಿಮ್ಮವಾಗಲೇ ಹೇಳಿದೆ ಗೊತ್ತಾ, ನಾವು ಇಲ್ಲಿ ಓಡಾಡ್ತಿದ್ರೆ ಕಾಡಲ್ಲಿ ಓಡಾಡ್ತಿದ್ದೀನೋ ಅಥವಾ ಪಾರ್ಕಲ್ಲಿ ಓಡಾಡ್ತಿದ್ದೀನೋ ಗೊತ್ತಾಗಲ್ಲ, ಆ ಥರ ಅನಿಸುತ್ತೆ. ಅಂದರೆ ಕಾಡಲ್ಲೇ ಇದೀನೋ ಅನ್ನೋ ಫೀಲ್ ಬರುತ್ತೆ. ಸೊ ಆ ಥರ ಇದೆ ಈ ಜಾಗ ಆ್ಯಕ್ಚುಲಿ. ನಿಮಗೆ ಇನ್ಮೇಲೆ ಶುರು ಆಗುತ್ತೆ ಆ ಥರ. ಅಂದರೆ ಇದುವರೆಗೂ ನಿಮ್ಗೆ ಆ ಥರ ಕಾಣಿಸಿಲ್ಲ, ಇನ್ಮೇಲೆ ಆ ಥರ ಅನಿಸ್ತಾ ಹೋಗುತ್ತೆ. ನೋಡಿ ಇಲ್ಲಿದೆ, ನೋಡಿ ಪೇಪರ್ ಓದ್ತಾ ಇದ್ದಾರೆ, ಒಬ್ರು ಮಲ್ಕೊಂಡಿದ್ದಾರೆ, ಒಬ್ರು ಇನ್ನೇನೋ ಮಾಡ್ತಿದ್ದಾರೆ. ಭಾಳ ಒಂಥರ ಏನೋ ಭಾಳ ಆರಾಮ್ ಅನ್ಸುತ್ತಪ್ಪ ಈ ಜಾಗದಲ್ಲಂತರೂ, ನಿಜ ಹೇಳ್ಬೇಕಂದ್ರೆ. ಬನ್ನಿ ಇನ್ನು ಮುಂದೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ನೋಡಿ ಇವಾಗ ನಿಜವಾಗಲೂ ಕಾಡು ಥರ ಕಾಣಿಸ್ತಿದೆ ಸ್ನೇಹಿತರೆ. ಇಷ್ಟೊತ್ತು ನೋಡಿದಿರಲ್ಲ, ಅದಕ್ಕಿಂತ ಜಾಸ್ತಿ ಮರಗಳು ಈ ಸೈಡಲ್ಲಿವೆ. ನಿಮ್ಗಾಗಲೇ ಅನ್ನಿಸ್ತಾ ಇರ್ಬೋದು ಇವಾಗ. ನೋಡಿ ಯಾವ ಥರ ಇದೆ ಕಾಡು. ನಾನು ಹೇಳೋದಿಷ್ಟೇ, ಒಂದು ಸಲ ಇಲ್ಲಿಗೆ ನಾವು ದೊಡ್ಡ ಬಸವಣ್ಣ ನೋಡೋಕೆ ಬರ್ತೀರಲ್ಲ, ದೊಡ್ಡ ಗಣಪತಿನ, ಸೊ ಅವಾಗ ಇಲ್ಲಿ ಬಂದು ಹೋಗಿ ಒಂದು ಸಲ. ಈ ಪಾರ್ಕ್ ಪೂರ್ತಿ ಸ್ನೇಹಿತರೆ ನಾನು ವಿಡಿಯೋ ಮಾಡೋಕ್ಕಾಗಲ್ಲ, ಸ್ವಲ್ಪ ಕೆಲವೊಂದು ಭಾಗಗಳು ಮಾತ್ರ ನಿಮಗೆ ವಿಡಿಯೋ ಮಾಡಿ ನಾನು ತೋರಿಸ್ಬಲ್ಲೆ. ಯಾಕಂದರೆ ಅಷ್ಟು ಮಾಡೋದಕ್ಕೆ ಹೋದರೆ ವಿಡಿಯೋ ಹಾಕೋಕ್ಕಾಗಲ್ಲ, ಬೋರ್ ಅನಿಸ್ಬಿಡುತ್ತೆ ವಿಡಿಯೋ ನೋಡ್ತಾ ಇದ್ರೆ. ಈಗಾಗಲೇ ನಿಮಗೆ ಅನಿಸಿರುತ್ತೆ ಇಷ್ಟು ದೊಡ್ಡದಿದೆಯಲ್ಲಪ್ಪ ವಿಡಿಯೋ ಇದು ಅಂಥೇಳಿ. ಮೊನ್ನೆ ಮುಂದಕ್ಕೆ ಹೋಗ್ತಾ ಇರೋಣ ಹಾಗೆ. ನೋಡಿ ಯಾವ ಥರ ಎಲ್ಲ ಗಿಡಗಳು, ಇನ್ನೂ ಹೊಸ ಹೊಸ ಗಿಡಗಳನ್ನ ಬೆಳೆಸ್ತಾ ಇದ್ದಾರೆ. ಇವೆಲ್ಲ ಇನ್ನೂ ದೊಡ್ಡಕ್ಕೆ ಬೆಳೆದ್ರೆ ಇನ್ನು ಯಾವ ರೀತಿ ಕಾಣ್ಬೋದು ಇದು. ಆಮೇಲೆ ಹಳೆ ಮರಗಳು ಬೀಳ್ತಿರ್ತವೆ ಮಳೆ ಗಾಳಿಗೆಲ್ಲ. ನೋಡಿ ಇಲ್ಲಿ ನಿಮಗೊಂದು ಕಾಣಿಸುತ್ತೆ, ಮೊಸಳೆ ಆಕಾರ ಮಾಡಿಟ್ಟಿದ್ದಾರೆ ಅಲ್ಲಿ. ಅಲ್ಲೊಂದು ಚಿಕ್ಕದು ಟ್ಯಾಂಕ್ ಥರ ಇದೆಯಲ್ಲ, ನೀರಿನ ಹೊಂಡ. ಸೊ ಅದ್ರ ಪಕ್ಕದಲ್ಲೇ ಮಾಡಿದೆ ನೋಡಿ. ಸ್ವಲ್ಪ ಜೂಮ್ ಮಾಡ್ತೀನಿ, ನೋಡ್ತಾ ಇರಿ ಹಾಗೆ. ಅಲ್ಲಿ ನೋಡಿ ಬಾಯಿ ತಕ್ಕೊಂಡು ಮಲ್ಕೊಂಡಿದೆ ಮೊಸಳೆ. ಅಂದರೆ ಅದು ನಿಜವಾದ ಮೊಸಳೆ ಅಲ್ಲ, ಸುಮ್ಮನೆ ಮಕ್ಕಳಿಗೆ ಇಷ್ಟ ಆಗಲಿ ಅಂತ ಮಾಡಿದ್ದಾರೆ. ಅಂದಂಗೆ ಇನ್ನೊಂದ್ಸಲ ಹೇಳ್ತೀನಿ, ಈ ಪಾರ್ಕ್ ಹೆಸರು ಬ್ಯೂಗಲ್ ರಾಕ್ ಪಾರ್ಕ್ ಅಂತೇಳಿ. ಇದು ಬಂದ್ಬಿಟ್ಟು ದೊಡ್ಡ ಬಸವಣ್ಣ ದೇವಸ್ಥಾನ ಇದೆಯಲ್ಲ, ಅದ್ರ ಪಕ್ಕದಲ್ಲೇ ಬರುತ್ತೆ. ಸೊ ಈ ಕಡೆ ಬಂದಾಗ ಈ ಪಾರ್ಕಿಗೂ ವಿಸಿಟ್ ಮಾಡೋಗಿ, ಒಂದ್ಸಲ ಭೇಟಿ ಕೊಟ್ಟು ಹೋಗಿ. ಆಮೇಲೆ ಏನಂದರೆ ಈ ಜಾಗ ಯಾಕೆ ಹಿಂಗಿದೆ ಅಂದರೆ ಸ್ನೇಹಿತರೆ, ಮರಗಿಡಗಳು ಯಾಕೆ ಬೆಳಿತಾವಂದರೆ, ಇಲ್ಲೇನು ನಮ್ಮ ಬೆಂಗಳೂರಲ್ಲಿ ವೃಷಭಾವತಿ ಅಂತ ನದಿ ಇತ್ತಲ್ಲ ಹಿಂದೆ, ಅಂದರೆ ಈಗೂ ಇದೆ, ಬಟ್ ಅದು ಮೋರಿ ಥರ ಇದೆ, ಚರಂಡಿ ಆಗಿದೆ, ರಾಜಕಾಲುವೆ ಆಗಿಬಿಟ್ಟಿದೆ. ಮೊದಲು ವೃಷಭಾವತಿ ನದಿ ಹರಿತಾ ಇತ್ತು ಇಲ್ಲಿ. ಸೊ ಅದ್ರದ್ದು ಉಗಮ ಸ್ಥಾನ ಇದೆ ಅಂತ. ಏನು ಬಸವನಗುಡಿ ದೊಡ್ಡ ಬಸವಣ್ಣ ಇದೆಯಲ್ಲ, ಇದೇ ಜಾಗದಲ್ಲಿ ಉಗಮವಾಗಿದ್ದು ಅಂತ. ಇದಕ್ಕೆ ಸಾಕ್ಷಿ ಏನಂದರೆ, ನಮ್ಮ ದೊಡ್ಡ ಬಸವಣ್ಣ ಇದೆಯಲ್ಲ, ಬಸವಣ್ಣನ ಪಾದದ ಅಡಿಲಿ ಕೆಳಗಡೆ ಒಂದು ಶಾಸನ ಇದೆ, ಸುಮಾರು ಒಂದು 400-450 ವರ್ಷದ ಹಿಂದಿದ್ದದು. ಸೊ ಅದರಲ್ಲಿ ಬರೆದಿದ್ದಾರೆ ಇದು ವೃಷಭಾವತಿ ಮೂಲ ಅಂತೇಳಿ. ಸೊ ಹಾಗಾಗಿ ಹೇಳ್ಬೋದು. ಆಮೇಲೆ ಏನು ದೊಡ್ಡ ಬಸವಣ್ಣ ಇದೆಯಲ್ಲ, ಅದ್ರ ಕಾಲಲ್ಲಿ ಮೊದಲು ನೀರು ಜಿರುಗ್ತಾ ಇತ್ತಂತೆ ಕೆಳಗೆ. ಸೊ ಆ ನೀರನ್ನೇ ಒಂಥರ ತೀರ್ಥದ ರೂಪದಲ್ಲಿ ಕೊಡ್ತಾ ಇದ್ರು, ಪ್ರೋಕ್ಷಣೆ ಮಾಡ್ತಾ ಇದ್ದಾರೆ ಬಂದರೆ ಜನಕ್ಕೆಲ್ಲ ಅವಾಗ. ಅಂದರೆ ಇದೇನು ಭಾಳ ಅಲ್ಲ, ಒಂದು 70-80 ವರ್ಷದ ಹಿಂದೆ ನಡೀತಾ ಇತ್ತು ಈ ಥರ. ಈಗಿಲ್ಲ, ಈಗ ನೀರಿನ ಮೂಲಗಳೆಲ್ಲ ಕೆಳ ಹೋಗ್ಬಿಟ್ಟಿದೆ. ಆಮೇಲೆ ಅಲ್ಲಿ ಒಂದು ಕೆರೆ ಇತ್ತು, ಕೆರೆನೂ ಇಲ್ಲ. ಸೊ ಹಾಗಾಗಿ ಈಗ ಅಲ್ಲಿ ನಮಗೆ ನೀರು ಬರೋದಿಲ್ಲ ಬಸವಣ್ಣನ ಹತ್ರ. ನೋಡಿ ಇವೆಲ್ಲ ನಿಜವಾದ ಬಂಡೆಗಳು ಸ್ನೇಹಿತರೆ, ನಿಜವಾದ ಬಂಡೆಗಳು, ಇಲ್ಲೇ ಹುಟ್ಟಿರೋಂಥ ಬಂಡೆಗಳು ಇವು. ಇದು ಹಿಂದೆ ಜ್ವಾಲಾಮುಖಿ ಅಂತ ಆಯ್ತಲ್ಲ, ಸೊ ಆದ ಸಂದರ್ಭದಲ್ಲಿ ಹುಟ್ಟಿರೋಂಥ ಬಂಡೆಗಳು. ಈ ಬೆಂಗಳೂರು ಪೂರ್ತಿ ಬಂಡೆಯಿಂದನೇ ಕೂಡಿದೆ. ಹಾಗಾಗಿ ಬೆಂಗಳೂರಲ್ಲಿ ಇದು ಎಂಥದ್ದು ಭೂಕಂಪ ಆಗೋದಿಲ್ಲ ಅಂತ ಹೇಳೋದು, ಅಷ್ಟು ಗಟ್ಟಿಯಾಗಿದೆ ಜಾಗ ಇದು. ಇದೇನಿದೆಯಲ್ಲ, ಇದು ಮೇಲೆ ಹತ್ತಿ ನೋಡೋದಕ್ಕೆ ಸ್ನೇಹಿತರೆ. ಅಂದರೆ ಹಿಂದೆ ಎಲ್ಲ ಕಾವಲುಗಾರ ಇರ್ತಿದ್ರಂತೆ, ಈಗ ನಮಗೆ ಇಲ್ಲಿ ನೋಡೋಕೆ ಬಂದವರಿಗೆ ಎತ್ತರವಾದ ಜಾಗದಿಂದ ನೋಡೋದಕ್ಕೆ ಮಾಡಿರೋದು.
ಸ್ನೇಹಿತರೆ, ಇದೇನು ಕಾಣುತ್ತೆ ಬಂಡೆಗಳು ಅಲ್ಲಿ ದೂರದಲ್ಲಿ ಕಾಣೋದು, ಇಲ್ಲಿ ನಮ್ಮ ಬಸವಣ್ಣಗೆ ಹೋಗೋಕ್ಕೆ, ದೊಡ್ಡ ಬಸವಣ್ಣ ನೋಡೋಕೆ ಹೋಗೋಕೆ ದಾರಿ ಅದು. ಈಗ ಆ್ಯಕ್ಚುಲಿ ನಾನು ಹೇಳ್ಬೇಕಂದ್ರೆ ಮೇಲೆ ನಿಮಗೆ ತೋರ್ಸೋಣ ಅಂತ ಹೋಗಿದ್ದೆ, ಬಟ್ ಅಲ್ಲಿ ಯಾರೋ ಒಂದಿಷ್ಟು ಜನ ಲವರ್ಸ್ಗಳಿದ್ರು, ಯಾಕೆ ಸರಿಯಲ್ಲ ಅನ್ನಿಸ್ತು, ಅದಕ್ಕೆ ಮತ್ತೆ ಕೆಳಗೆ ಬಂದೆ. ಮತ್ತೆ ಹೋಗ್ತೀನಿ ಮೇಲೆ, ತೋರಿಸ್ತೀನಿ ಮೇಲಿಂದ ಹೇಗೆ ಕಾಣುತ್ತೆ ವ್ಯೂ ಅಂತೇಳಿ ನಿಮಗೆ. ನೋಡಿ ಸ್ನೇಹಿತರೆ, ಮೇಲೆ ಬಂದಿದ್ದೀನಿ, ಮೇಲಿಂದ ಈಗ ಕಾಣಿಸ್ತಾ ಇದೆ. ಒಳ್ಳೆ ವ್ಯೂ ಮಾತ್ರ, ಸುತ್ತಲಿಗೂ ನೋಡ್ಬೋದು. ಬಟ್ ಮರಗಿಡಗಳು ಜಾಸ್ತಿ ಇರೋದ್ರಿಂದ ಇಲ್ಲಿ ಈ ಹಿಂದ್ಗಡೆಯಿಂದ ಏನು ಕಾಣಲ್ಲ, ಬರೀ ಮರಗಳೇ ಕಾಣಿಸುತ್ತೆ. ಇಲ್ಲಿ ಮುಂದ್ಗಡೆ ಮಾತ್ರ ನೀವು ಬಸವಣ್ಣಂಗೆ ಏನು ನಡ್ಕೊಂಡು ಹೋಗ್ಬೇಕಾದ್ರೆ ಸಿಗುತ್ತಲ್ಲ, ಆ ಪಾರ್ಕ್ ಪಕ್ಕದಲ್ಲಿ ಈ ಕಡಲೆಕಾಯಿ ಮಾರೋ ರೀತಿ ಆ ಥರ ಎಲ್ಲ ಇದೆ ಮಾಡಿದಾರಲ್ಲಿ. ಸೊ ಅದು ಮಾತ್ರ, ಅದು ಇಲ್ಲಿಂದನೇ ಕಾಣಿಸುತ್ತೆ. ಅಷ್ಟು ದೊಡ್ಡದಾಗಿ ಕಾಣಲ್ಲ, ಚಿಕ್ಕದಾಗಿ ಕಾಣುತ್ತೆ. ನೋಡಿ ಈಗಿದೆ ಮೇಲ್ಗಡೆಯಿಂದ. ಮತ್ತೆ ಕೆಳ ಹೋಗೋಣ, ಇನ್ನು ಮುಂದೆ ಹೋಗೋದಿದೆ, ಮುಂದೆ ಇನ್ನೂ ತೋರಿಸೋದಿದೆ, ತೋರಿಸ್ತೀನಿ ಖಂಡಿತವಾಗ್ಲೂ. ಅದೇ ಇಲ್ಲಿ ಬಂದರೆ ಸ್ವಲ್ಪ ಈ ಲವರ್ಸ್ಗಳದೊಂದು ಪ್ರಾಬ್ಲಮ್ಮು. ನಾವು ವಿಡಿಯೋ ಮಾಡಬೇಕಾದ ಸಮಸ್ಯೆ, ಅವರು ವಿಡಿಯೋದಲ್ಲಿ ಬಂದ್ಬಿಟ್ರೆ ಕಷ್ಟ. ಈಗ ನನ್ನೇ ವಿಡಿಯೋ ಮಾಡ್ತಿದ್ದಾರೆ, ನಮ್ಮನ್ನೇ ಫೋಟೋ ತೆಗಿತಿದ್ದಾರೆ ಅನ್ಕೊಂಡು ಅವ್ರು ಗಲಾಟೆ ಮಾಡೋ ಚಾನ್ಸ್ ಇರುತ್ತೆ. ಸೊ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಅಷ್ಟೇ. ಸ್ನೇಹಿತರೆ, ನಿಮ್ಗೆ ಅವಾಗಲೇ ಹೇಳ್ದಂಗೆ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಅದನ್ನು. ನಾನು ಆ್ಯಕ್ಚುಲಿ ಈ ಪಾರ್ಕ್ ಒಳಗೆ ಬಂದರೆ ನಾನು ಕಾಡಲ್ಲಿದ್ದೀನೋ ಪಾರ್ಕಲ್ಲಿದ್ದೀನೋ ಗೊತ್ತಾಗ್ತಾ ಇಲ್ಲ, ಆ ಥರ ಅನಿಸ್ತಾ ಇದೆ ನನಗೆ. ಇಲ್ಲಿ ನೀಟಾಗಿರೋ ರೋಡ್ಗಳು, ರಸ್ತೆಗಳು, ಅಂದರೆ ಏನು ಓಡಾಡೋಕ್ಕೆ ಜಾಗ ಮಾಡಿದಾರಲ್ಲ, ಅದು ನೋಡಿದಾಗ ಅನಿಸುತ್ತೆ ನಾನು ಪಾರ್ಕಲ್ಲಿದ್ದೀನಿ ಅಂತ. ಅದನ್ನು ಬಿಟ್ಟರೆ ಇನ್ನೆಲ್ಲ ಸಂದರ್ಭದಲ್ಲೂ ನನಗೆ ಅನ್ಸೋದು ಎಲ್ಲೋ ಕಾಡಲ್ಲೇ ಇದ್ದೀನೇನೋ ಅನಿಸುತ್ತೆ. ಬಟ್ ಏನಪ್ಪ ಅಂದ್ರೆ ಪ್ರಾಣಿಗಳಿಲ್ಲ, ಪಕ್ಷಿಗಳು ಮಾತ್ರ ಇದ್ದಾವೆ. ಸೌಂಡ್ ಕೇಳಿಸ್ತಾ ಇದೆ, ಚಿಲಿಪಿಲಿ ಚಿಲಿಪಿಲಿ ಅಂತೇಳಿ. ಪ್ರಾಣಿಗಳಿದ್ದಾವೆ, ಅವು ಏನಂದ್ರೆ ನಾಯಿಗಳಷ್ಟೇ. ಅವ್ನು ಬಿಟ್ಟರೆ ಇನ್ನು ಯಾವ ಪ್ರಾಣಿಗಳು ಅಂದರೆ ಇನ್ನು ಮನುಷ್ಯ ಪ್ರಾಣಿ ನಾವಷ್ಟೇ ಇರೋದು, ಇನ್ನು ಬೇರೆ ಯಾರೂ ಇಲ್ಲ. ನೋಡ್ಲು ಸುತ್ತೂ ತೋರಿಸ್ತೀನಿ ನೋಡಿ, ಇಲ್ಲಿ ಹೆಂಗೆ ಕಾಣಿಸ್ತಾ ಇದೆ ಮರಗಳು ಮಾತ್ರ. ನಿಜವೂ ಮೇ ತಿಂಗಳಲ್ಲಿ ಬಂದಿದ್ದೀನಿ, ಇಲ್ಲಿ ಬಿಸಿಲು ಇರೋ ಟೈಮಲ್ಲಿ ಬಂದಿದ್ದೀನಿ, ಮಧ್ಯಾಹ್ನ ಟೈಮಲ್ಲಿ. ನನಗೆ ಬಿಸಿಲೇ ಅನ್ನಿಸ್ತಾ ಇಲ್ಲ ನಿಜವಾಗಲೂ, ತುಂಬ ತಂಪಾಗಿದೆ ಜಾಗ. ಇಲ್ಲಿ ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ತಾ ಇರ್ತಾರೆ, ಸ್ವಲ್ಪ ಅವ್ರೊಂದು ಸ್ವಲ್ಪ ಕಾಟ ಇಲ್ಲಿ ರೀಲ್ಸು ಮತ್ತು ಪ್ರೇಮಿಗಳದು. ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಸ್ನೇಹಿತರೆ. ತುಂಬ ಅದ್ಭುತವಾಗಿದೆ ಜಾಗ. ಬಂದು ನೋಡ್ಕೊಂಡು ಒನ್ ಅವರ್ ಕೂತು ಹೋಗ್ಬೋದು. ನೋಡಪ್ಪ, ದೇವಸ್ಥಾನಕ್ಕೆ ಬರ್ತೀವಲ್ಲ, ಅಲ್ಲೊಂದು 10 ನಿಮಿಷ ಕೂತ್ಕೊಳ್ಳೋಣ, ಅಲ್ಲಿಂದ ಸೀದಾ ಎದ್ದು ಬಂದು ಇಲ್ಲೊಂದು 10 ನಿಮಿಷ ಕುಂತು, 10 ನಿಮಿಷನ ಅರ್ಧ ಗಂಟೆನೋ 1 ಅವರ್ ಕೂತ್ಕೊಂಡು ಹೋದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ, ಶಾಂತವಾಗಿರುತ್ತೆ ಮನಸ್ಸು ಮಾತ್ರ. ನಿಜವಲ್ಲ, ಪಾರ್ಕ್ ಅಂದರೆ ಹೆಂಗಿರುತ್ತೆ, ಒಂದು 4 ಮರ, ಅದೇನೋ ಸ್ವಲ್ಪ ಹೂವಿನ ಗಿಡಗಳು, ಸ್ವಲ್ಪ ಕಟ್ ಮಾಡಿರೋ ಗಿಡಗಳು, ಸ್ವಲ್ಪ ಓಡಾಡೋಕ್ಕೆ ಜಾಗ, ಸ್ವಲ್ಪ ಎಕ್ಸಸೈಸ್ ಮಾಡೋಕ್ಕೆ ಒಂದಿಷ್ಟು ಐಟಮ್ಗಳು ಇರ್ತವೆ, ಅದು ಪಾರ್ಕ್ ಅಂತ ಇರುತ್ತೆ. ಬಟ್ ಇದು ನಿಜವಾಗ್ಲೂ ಪಾರ್ಕ್ ಅನ್ಬೇಕು, ಕಾಡು ಅನ್ಬೇಕು ಗೊತ್ತಾಗ್ತಾ ಇಲ್ಲ. ಬನ್ನಿ ಮುಂದಕ್ಕೆ ಹೋಗೋರ ಹಾಗೆ, ಅಲ್ಲೇನಿದೆ ನಿಮ್ಗೆ ತೋರಿಸ್ತೀನಿ ಖಂಡಿತವಾಗಲು. ಮೋಸ್ಟ್ಲಿ ಇದು ಒಳ್ಳೆ ಇಂಗು ಗುಂಡಿ ಥರ ಕಾಣಿಸ್ತಾ ಇದೆ. ಅದಿಲ್ಲ ಅಂದರೆ ಮೋಸ್ಟ್ಲಿ ಪಕ್ಷಿಗಳಿಗೆ ನಾನು ನೀರು ಕುಡಿಯೋಕ್ಕೆ ವ್ಯವಸ್ಥೆ ಮಾಡಿಬಾರ್ದು, ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಇದರಲ್ಲಿ. ಓಕೆ ಸ್ನೇಹಿತರೆ, ನಾನು ವೀಡಿಯೋನ ಆ್ಯಕ್ಚುಲಿ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನೀವೇನಾದರೂ ಬಸವನಗುಡಿಗೆ ಬಂದರೆ ಈ ಪಾರ್ಕಿಗೆ ಬರೋದು ಮಾತ್ರ ಮರಿಬೇಡಿ. ಇದರ ಹೆಸರು ಬ್ಯೂಗಲ್ ರಾಕ್ ಪಾರ್ಕ್ ಅಂತೇಳಿ. ಓಕೆ ಸ್ನೇಹಿತರೆ, ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.